ಹಾಯ್ ಸ್ಟೂಡೆಂಟ್ಸ್, ನಾವಿವತ್ತು ಸೆವೆಂತ್ ಪಾರ್ಟ್ 1 ಅಂದರೆ ಫಸ್ಟ್ ಸೆಮಿಸ್ಟರ್ ಟೆಕ್ಸ್ಟ್ ಬುಕ್ಕಲ್ಲಿ ಫಸ್ಟ್ ಚಾಪ್ಟರ್ ಪೂರ್ಣಾಂಕಗಳ ಬಗ್ಗೆ ಇರುವಂತಹ ಅಭ್ಯಾಸ ಮೊದಲನೇದನ್ನು ನೋಡ್ತಾ ಇದ್ವಿ. ಅಭ್ಯಾಸ 1.1. ಸೊ ಸೆವೆಂತ್ ಕ್ಲಾಸಲ್ಲೇ ಪಾರ್ಟ್ 1ನಲ್ಲಿ ಮೊದಲನೇ ಚಾಪ್ಟರ್ ಬರೋದು ಪೂರ್ಣಾಂಕಗಳು. ಸೊ ಈಗ ಆಲ್ರೆಡಿ ನೀವು ಸಿಕ್ಸ್ತಕ್ಕೆ ಪೂರ್ಣಾಂಕಗಳನ್ನು ಯಾವ ರೀತಿ ಕೂಡಿಸೋದು, ಪೂರ್ಣಾಂಕಗಳಂದರೆ ಏನು, ಪೂರ್ಣಾಂಕಗಳನ್ನ ಕಳೆಯೋದು ಎಲ್ಲ ಕಲ್ತಿರ್ತೀರ. ಸೊ ಅದ್ರ ಕಂಟಿನ್ಯೂಷನ್ ಪಾರ್ಟ್ ಸೆವೆಂತಲ್ಲಿ ಬರೋದು. ಸೊ ಇಲ್ಲಿ ಫಸ್ಟ್ ಚಾಪ್ಟ್ರಲ್ಲಿ ಕೆಲವೊಂದಿಷ್ಟು ಪಾಯಿಂಟ್ಸನ್ನು ಕಲ್ತಿರ್ತೀರ. ಏನು, ಎರಡು ಪೂರ್ಣಾಂಕಗಳ ಫಸ್ಟಿಗೆ ಆವೃತ್ತತೆ ಅಂತ ಕಲ್ತಿರ್ತೀವಿ. ಪೂರ್ಣಾಂಕಗಳಲ್ಲಿ ಸಂಕಲನ ಮತ್ತು ವ್ಯವಕಲನ, ಗುಣಾಕಾರ, ಭಾಗಾಕಾರ ಇವೇನು ಗಣಿತದ ಮೂಲ ಕ್ರಿಯೆಗಳು ಅಂತ ಹೇಳ್ತೀವಲ್ಲ, ಇದರಲ್ಲಿ ಮೊದಲಿಗೆ ಆವೃತ್ತ ಗುಣ ಅಂತ ಕಲಿತೀರಿ. ಸಂಕಲನದ ಆವೃತ್ತ ಗುಣ ಕಲಿತೀರಿ. ಅಂದರೆ ಎರಡು ಸಂಖ್ಯೆಗಳು ಅಥವಾ ಒಂದು ಸಂಖ್ಯೆ ಎ ಅನ್ನೋದು ಒಂದು ಪೂರ್ಣಾಂಕ ಆಗಿತ್ತು, ಬಿ ಅನ್ನೋದು ಇನ್ನೊಂದು ಸಂಖ್ಯೆ ಪೂರ್ಣಾಂಕ ಆಗಿತ್ತು. ಇವೆರಡು ಪೂರ್ಣಾಂಕಗಳಾದಾಗ ಸಂಕಲನದ ಆವೃತ್ತ ಗುಣ ಅಂದರೆ ಎ ಪ್ಲಸ್ ಬಿ ಅನ್ನೋದು ಸಹ ಒಂದು ಪೂರ್ಣಾಂಕ ಆಗಿರ್ತದೆ ಅಂಥೇಳಿ ನಾವೀಗ ಆಲ್ರೆಡಿ ಕಲ್ತೀವಿ ಚಾಪ್ಟರ್ ಒಳಗಡೆ. ಸೊ ಅದರ ರಿಲೇಟೆಡು ಕೆಲವೊಂದಿಷ್ಟು ಕ್ವಶನ್ಸ್ ಇದ್ದಾವೆ, ಅದನ್ನೆಲ್ಲ ನೋಡೋಣ. ಸಂಕಲನದ ಪರಿವರ್ತನೆಯ ಗುಣ ಆದಮೇಲೆ ಏನು ಕಲಿತೀರಿ, ಸಂಕಲನದ ಆವೃತ್ತ ಗುಣ ಕಲಿತಾದ್ಮೇಲೆ ಏನು ಕಲಿತೀರಿ, ಸಂಕಲನದ ಪರಿವರ್ತನೆಯ ಗುಣ ಕಲಿತೀರಿ. ಪರಿವರ್ತನೆಯ ಗುಣ ಅಂದರೆ ಇಲ್ಲಿನೂ ಏನಾಗುತ್ತೆ, ಎರಡು ಸಂಖ್ಯೆ ತೊಗೋಬೇಕು, ಅವೆರಡು ಪೂರ್ಣಾಂಕಗಳಾಗಿರಬೇಕು. ಎ ಅನ್ನೋದೊಂದು, ಬಿ ಅನ್ನೋದೊಂದು ಎರಡು ಸಂಖ್ಯೆ ಅಂತ ತೊಗೊಂಡ್ರೆ ಅವೆರಡು ಪೂರ್ಣಾಂಕಗಳಾಗಿದ್ದು ಅಂತಂದರೆ ಎ ಪ್ಲಸ್ ಬಿ ಅನ್ನೋದು ಎದಕ್ಕೆ ಸಮ ಆಗಿರಬೇಕು ಅಂದರೆ ಬಿ ಪ್ಲಸ್ ಎ. ಎರಡೂ ಸಂಖ್ಯೆಗಳನ್ನು ರಿವರ್ಸ್ ಮಾಡಿ ನಾವು ಕೂಡಿಸಿದಾಗೂ ಏನಾಗಿರಬೇಕು, ಅವೆರಡು ಮೊತ್ತ ಸಮ ಆಗಿರಬೇಕು. ಸೊ ಇದಕ್ಕೆ ನಾವು ಏನಂತ ಕರಿತೀವಿ, ಸಂಕಲನದ ಪರಿವರ್ತನೀಯ ಗುಣ ಅಂತ ಕರಿತೀವಿ. ಮೊದಲಿಗೆ ಆವೃತ್ತ ಗುಣ ಅಂದರೆ ಏನು, ಎ ಅನ್ನೋದು ಒಂದು ಸಂಖ್ಯೆ, ಬಿ ಅನ್ನೋದು ಒಂದು ಸಂಖ್ಯೆ, ಬರೀ ಎರಡೇ ಸಂಖ್ಯೆಯನ್ನು ತೊಗೊಂಡು ಅವೆರಡನ್ನೂ ಕೂಡಿಸಿದ ಬಂದಂತಹ ಮೊತ್ತನೂ ಏನಾಗಿರಬೇಕು, ಪೂರ್ಣಾಂಕ ಆಗಿರಬೇಕು. ಆವಾಗ ಅದಕ್ಕೆ ಏನಂತ ಕರಿತೀವಿ, ಸಂಕಲನದಲ್ಲಿ ಆವೃತವಾಗಿದೆ ಅಂತ ಹೇಳ್ತೀವಿ ಪೂರ್ಣಾಂಕಗಳು. ಅದೇ ರೀತಿ ಪರಿವರ್ತನೀಯ ಗುಣ ಅಂದರೆ ಇಲ್ಲಿನೂ ಎರಡು ಸಂಖ್ಯೆ ತೊಗೋತೀವಿ, ಎ ಮತ್ತು ಬಿ, ಅವೆರಡು ಪೂರ್ಣಾಂಕ ಆಗಿರಬೇಕು, ಸೇಮ್ ಕಂಡೀಷನು. ಆದರೆ ಏನಾಗಿರ್ಬೇಕು ಇಲ್ಲಿ, ಎ ಪ್ಲಸ್ ಬಿ ಅನ್ನೋದು ಬಿ ಪ್ಲಸ್ ಎಗೆ ಈಕ್ವಲ್ ಆಗಿರಬೇಕು. ಅಂದಾಗ ನಾವು ಏನಂತ ಕರಿತೀವಿ, ಸಂಕಲನದಲ್ಲಿ ಪರಿವರ್ತನೀಯ ಆಗ್ಯದ ಅಂತ ಕರಿತೀವಿ ಪೂರ್ಣಾಂಕಗಳು. ನೆಕ್ಸ್ಟ್ ಬರೋದು ಸಹವರ್ತನೀಯ ಗುಣ. ಈ ಸಹವರ್ತನೀಯ ಗುಣ ಅಂತಂದರೆ ಆಲ್ರೆಡಿ ಕಲ್ತಿದ್ದೀರಿ. ಎ ಬಿ ಸಿ ಇವು ಮೂರು ಸಂಖ್ಯೆಗಳು ಪೂರ್ಣಾಂಕಗಳಾಗಿದ್ದಾಗ ಸಹವರ್ತನೀಯ ಗುಣ ಅಂದರೆ ಎ ಪ್ಲಸ್ ಬಿ ಪ್ಲಸ್ ಸಿ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಪ್ಲಸ್ ಸಿ ಆಗಿರುತ್ತೆ. ಅಂದರೆ ಮೊದಲಿಗೆ ಬಿ ಪ್ಲಸ್ ಸಿಯನ್ನು ಕೂಡಿಸಿ ಅದಾದಮೇಲೆ ಎ ಜೊತೆ ಕೂಡಿಸಿದಾಗ ಎಷ್ಟು ಉತ್ತರ ಬರುತ್ತೋ, ಮೊದಲಿಗೆ ಎ ಪ್ಲಸ್ ಬಿ ಕೂಡಿಸಿ ಆಮೇಲೆ ಸಿಯನ್ನು ಕೂಡಿಸಿದಾಗ ಬರೋ ಅಂಥ ಉತ್ತರ ಎರಡೂ ಸಮ ಆಗಿರಬೇಕು. ಇದಕ್ಕೆ ಏನಂತ ಕರಿತೀವಿ, ಸಂಕಲನದ ಸಹವರ್ತನೀಯ ಗುಣ ಅಂತ ಕರಿತೀವಿ. ಸೊ ನೆಕ್ಸ್ಟು ಇದಾದಮೇಲೆ ಏನು ಮಾಡ್ತೀವಿ, ಸಂಕಲನದ ಅನನ್ಯತಾಂಶ ಅಂತ ಕರಿತೀವಿ. ಆಲ್ರೆಡಿ ಮುಂಚೆ ಸಣ್ಣ ಕ್ಲಾಸ್ ಒಳಗಿದ್ದಾಗ ಕಲ್ತೀರಿ. ಏನಂತೇಳಿ, ಯಾವುದೇ ಸಂಖ್ಯೆಗೆ ಸೊನ್ನೆಯನ್ನು ಕೂಡಿಸಿದ್ರೆ ನಮಗೆ ವಾಪಸ್ಸು ಅದೇ ಸಂಖ್ಯೆ ಬರುತ್ತೆ. ಸೊ ಅದಕ್ಕೆ ಸಂಕಲನದ ಅನನ್ಯತಾಂಶ ಅಂದ್ರೆ ಯಾವ ಸಂಖ್ಯೆಯನ್ನು ಕೂಡಿಸಿದಾಗ ನಮಗೆ ವಾಪಸ್ ಅದೇ ಸಂಖ್ಯೆ ಸಿಗುತ್ತೆ, ಸೊನ್ನೆಯನ್ನು ಕೂಡಿಸಿದಾಗ ಅದೇ ಸಂಖ್ಯೆ ಸಿಗುತ್ತೆ. ಸೊ ಸೊನ್ನೆಗೆ ಸಂಕಲನದ ಅನನ್ಯತಾಂಶ ಅಂತ ಕರಿತೀವಿ. ಸಂಕಲನದ ಅನನ್ಯತಾಂಶ ಇದನ್ನು ಮುಂಚೆನೂ ಕಲ್ತೀರಿ, ಈ ವರ್ಡ್ ಮೇ ಬಿ ಕೇಳಿರ್ಲಿಕ್ಕಿಲ್ಲ. ಸೊ ಈಗ ಕೇಳತ್ತೀರಿ. ಸೊನ್ನೆಯನ್ನು ಸಂಕಲನದ ಅನನ್ಯತಾಂಶ ಅಂತ ಕರಿತೀವಿ. ಸೊ ಇದಾದಮೇಲೆ ನೆಕ್ಸ್ಟ್ ಬರೋದು ಪೂರ್ಣಾಂಕಗಳ ಗುಣಾಕಾರ ಅಂತ ಬರುತ್ತೆ. ಸೊ ಪೂರ್ಣಾಂಕಗಳನ್ನು ಯಾವ ರೀತಿ ಗುಣಾಕಾರ ಮಾಡ್ತೀರಿ, ಒಂದು ಧನಪೂರ್ಣಾಂಕ, ಒಂದು ಋಣಪೂರ್ಣಾಂಕ. ಆಲ್ರೆಡಿ ಮುಂಚೆ ನಿಮಗೆ ನಾವು ಚಿಕ್ಕ ವಯಸ್ಸಿಂದ ಕಲ್ತಿರೋದೇನು, ಧನಸಂಖ್ಯೆ ಗುಣಾಕಾರ ಮಾಡೋದು ಕಲ್ತೀರಿ. ಅದನ್ನು ವಾಪಸ್ ಇಲ್ಲಿ ಕಲಿಯೋ ಅವಶ್ಯಕತೆ ಇಲ್ಲ, ಆಲ್ರೆಡಿ ಗೊತ್ತದ. ಸೊ ಈ ಚಾಪ್ಟರ್ಲಿ ಏನೇನು ಕಲ್ತೀವಿ, ಒಂದು ಧನಪೂರ್ಣಾಂಕಕ್ಕೆ ಇನ್ನೊಂದು ಋಣಪೂರ್ಣಾಂಕವನ್ನು ಗುಣಾಕಾರ ಮಾಡೋದು ಯಾವ ರೀತಿ, ಆಮೇಲೆ ಒಂದು ಋಣಪೂರ್ಣಾಂಕಕ್ಕೆ ಒಂದು ಧನಪೂರ್ಣಾಂಕವನ್ನು ಗುಣಾಕಾರ ಮಾಡಿದರೆ ಯಾವ ರೀತಿ ಉತ್ತರ ಬರುತ್ತೆ. ನೆಕ್ಸ್ಟ್ ಆಮೇಲೆ ಎರಡೂ ಋಣಪೂರ್ಣಾಂಕಗಳನ್ನು ಗುಣಾಕಾರ ಮಾಡಿದರೆ ಯಾವ ರೀತಿ ಉತ್ತರ ಬರುತ್ತೆ. ಇವನ್ನೆಲ್ಲ ಕಲ್ತಿದ್ದೀವಿ. ಇದಾದಮೇಲೆ ಇದು ಸಂಕಲನದ ರಿಲೇಟೆಡ್ ಆಯಿತು. ನೆಕ್ಸ್ಟ್ ಆಮೇಲೆ ಗುಣಾಕಾರದೊಳಗೆ ಫಸ್ಟಿಗೆ ಗುಣಾಕಾರ ಮಾಡಿದರೆ ಏನು ಬರುತ್ತೆ ಅಂತ ಗೊತ್ತಾಯಿತು. ಇದಾದಮೇಲೆ ಪೂರ್ಣಾಂಕಗಳದ್ದು ಗುಣಾಕಾರಗಳು ಕೆಲವೊಂದಿಷ್ಟು ಗುಣಧರ್ಮಗಳು ಬರ್ತಾವೆ. ಯಾವುವು, ಅದರಲ್ಲಿ ಆವೃತ್ತ ಗುಣ ಬರುತ್ತೆ. ಸೇಮ್ ಸಂಕಲನದಲ್ಲಿ ಆವೃತ್ತ ಗುಣ ಅಂದರೆ ಏನು ಮಾಡಿದ್ವಿ, ಎರಡು ಸಂಖ್ಯೆ ಪೂರ್ಣಾಂಕಗಳಾಗಿತ್ತು ಅಂದರೆ ಎರಡೂ ಕೂಡಿಸಿದಾಗ ಬಂದಂಥ ಮೊತ್ತನೂ ಪೂರ್ಣಾಂಕ ಆಗಿರಬೇಕು, ಅಂದರೆ ಆವೃತ್ತ ಆಗೈತಿ ಅಂತ ಹೇಳ್ತೀವಿ. ಅಲ್ಲಿ ಸಂಕಲನದ ಬದಲು ಇಲ್ಲಿ ಗುಣಾಕಾರ ಅಷ್ಟೇ. ಎರಡು ಸಂಖ್ಯೆಗಳು ಪೂರ್ಣಾಂಕಗಳಾಗಿದ್ದಾಗ ಎರಡರ ಗುಣಲಬ್ಧ ಬರೋ ಅಂಥದ್ದು ಏನಾಗಿರಬೇಕು,
ಪೂರ್ಣಾಂಕನೇ ಆಗಿರಬೇಕು. ಆವಾಗ ನಾವೇನಂತ ಹೇಳ್ತೀವಿ, ಗುಣಾಕಾರದಲ್ಲಿ ಪೂರ್ಣಾಂಕಗಳು ಆವೃತ ಆಗ್ಯದ ಅಂತ ಹೇಳ್ತೀವಿ. ನೆಕ್ಸ್ಟು ಇದಾದ ಮೇಲೆ ಪರಿವರ್ತನೀಯ ಗುಣ ಸೇಮು. ಅದರಲ್ಲಿ ಹೆಂಗೆ ಮಾಡಿದ್ವಿ, ಎರಡು ಸಂಖ್ಯೆ ಪೂರ್ಣಾಂಕಗಳನ್ನ ತೊಗೊಂಡು ಎರಡೂ ಕೂಡಿಸಿದಾಗ ಆಮೇಲೆ ಅವ್ನು ರಿವರ್ಸ್ ಮಾಡಿ a+b=b+a ಅಂತ ಹೆಂಗೆ ಹೇಳಿದ್ವಿ, ಇಲ್ಲಿ ಸೇಮ್ a ಗುಣಾಕಾರ b ಇತ್ತಂದ್ರೆ b=b ಗುಣಾಕಾರ a ಇತ್ತಂದ್ರೆ ಅದೇನಾಗುತ್ತೆ, ಸಂಕಲನದಲ್ಲಿ ಪರಿವರ್ತನೀಯತೆ ಅದಾವು ಅಂತ ಹೇಳಿ. ನೆಕ್ಸ್ಟ್ ಆಮೇಲೆ ಚಿಕ್ಕ ವಯಸ್ಸಿನಾಗಿದ್ದಾಗ ಇನ್ನೊಂದು ಕಲ್ತೀವಿ, ಏನು 0ಯಿಂದ ಯಾವುದೇ ಸಂಖ್ಯೆಯನ್ನು ಗುಣಾಕಾರ ಮಾಡಿ ನಮಗೇನು ಸಿಗುತ್ತೆ, ಉತ್ತರ ಗುಣಲಬ್ಧ 0ನೇ ಸಿಗುತ್ತೆ. ನೆಕ್ಸ್ಟ್ ಆಮೇಲೆ ಸಂಕಲನದ ಅನನ್ಯತಾಂಶಕ್ಕೆ 0 ಅಂತ ಕರೆದೇವೆ, ಹೌದಾ. ಗುಣಾಕಾರದ ಅನನ್ಯತಾಂಶ ಸೇಮ್ ಕಂಡೀಷನ್, ಏನು ಯಾವ ಸಂಖ್ಯೆಗೆ ಒಂದು ಸಂಖ್ಯೆ ಏನೋ ಒಂದು ಸಂಖ್ಯೆ ತೊಗೊಂಡಿರ್ತೀವಿ, ಅದಕ್ಕೆ ಯಾವುದರಿಂದ ಗುಣಾಕಾರ ಮಾಡಿದ್ರೆ ಪುನಃ ಅದೇ ಸಂಖ್ಯೆ ಸಿಗುತ್ತೆ ನಮಗೆ, ಕೇವಲ ಒಂದು ಮಾತ್ರ. ಒಂದರಿಂದ ಯಾವುದೇ ಸಂಖ್ಯೆಯನ್ನು ಗುಣಾಕಾರ ಮಾಡಿದರೆ ನಮಗೆ ಉತ್ತರ ಏನು ಸಿಗುತ್ತೆ, ಅದೇ ಸಂಖ್ಯೆ ಸಿಗುತ್ತೆ. ಅದಕ್ಕೆ ನಾವು ಒಂದನ್ನು ಗುಣಾಕಾರದ ಅನನ್ಯತಾಂಶ ಅಂತ ಕರಿತೀವಿ. ಸೊ ಇದಾದ ಮೇಲೆ ಇನ್ನೂ 2 ನಿಯಮ ಬರ್ತಾವೆ. ಗುಣಾಕಾರದಲ್ಲಿ ಸಹವರ್ತನೀಯತೆ, ಸಂಕಲನದ ಹೆಂಗೆ 3 ಸಂಖ್ಯೆ ತೊಗೊಂಡು ಅದನ್ನು ಕೂಡಿಸಿದಾಗ ಬ್ರ್ಯಾಕೆಟ್ ಹಾಕಿ ಒಂದನ್ನು ಫಸ್ಟ್ 2 ಕೂಡಿಸಿ ಆಮೇಲೆ 3ನೇದ್ರ ಜೊತೆ ಕೂಡಿಸಿ ಸೇಮ್ ರಿವರ್ಸ್ ಪ್ರೊಸೆಸ್ ಮಾಡಿಕೊಂಡ್ರೆ ಎರಡು ಮೊತ್ತ ಯಾವ ರೀತಿ ಬರುತ್ತಲ್ಲ, ಅದೇ ರೀತಿ ಗುಣಾಕಾರದಲ್ಲಿ ಸಹವರ್ತನೀಯತೆ ಅಂದರೆ a ಗುಣಾಕಾರ b ಗುಣಾಕಾರ c a ಗುಣಾಕಾರ b ಗುಣಾಕಾರ c. ಮೊದಲಿಗೆ b ಗುಣಾಕಾರ c ಮಾಡಿ ಅದಾದಮೇಲೆ ಅದನ್ನು a ಜೊತೆ ಗುಣಾಕಾರ ಮಾಡಿದಾದಮೇಲೆ ಬಂದಂಥ ಗುಣಲಬ್ಧ, ಮೊದಲಿಗೆ a ಗುಣಾಕಾರ b ಮಾಡಿ ಬಂದಂಥ ಗುಣಲಬ್ಧಕ್ಕೆ c ಅನ್ನೋ ಗುಣಾಕಾರ ಮಾಡಿ ಏನು ಲಾಸ್ಟಿಗೆ ಫೈನಲ್ ಆನ್ಸರ್ ಬರ್ತಲ್ಲ, ಇವೆರಡೂ ಸಮ ಇದ್ದರೆ ನಾವೇನು ಹೇಳ್ತೀವಿ, ಪೂರ್ಣಾಂಕಗಳು ಸಹವರ್ತನೀಯ ಗುಣ ಹೊಂದದ ಅಂತ ಹೇಳ್ತೀವಿ. ಇನ್ನೂ ಒಂದು ನಿಯಮ ಬರುತ್ತೆ, ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಸೊ ಈಗ ಮೊದಲಿಗೆ ಬೇಸಿಕ್ಕಿಂದ ಸ್ಟಾರ್ಟ್ ಮಾಡೋಣ. ಎಕ್ಸಸೈಸ್ ಒಳಗಡೆ ಕೆಲವೊಂದಿಷ್ಟು ಪಾಯಿಂಟ್ಸ್ ಇದಾವೆ, ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಕ್ವಶನ್ಸು, ಮೊದಲನೇ ಕ್ವಶನ್ನು ಏನು, ಮೊತ್ತ -7. ಎರಡನೇ ಕ್ವಶನು ವ್ಯತ್ಯಾಸ -10. ನೆಕ್ಸ್ಟ್ ಮೂರನೇ ಕ್ವಶನು ವ್ಯತ್ಯಾಸ 0 ಆಗಿರುವಂತೆ ಒಂದು ಜೊತೆ ಪೂರ್ಣಾಂಕಗಳನ್ನು ಬರೆಯಿರಿ. 2 ಪೂರ್ಣಾಂಕಗಳನ್ನು ತೊಗೊಂಡು ಮೊತ್ತ ಅಂದ್ರೆ ಕೂಡಿಸ್ಬೇಕು. ಕೂಡಿಸಿದಾಗ ನಮಗೆ -7 ಬರಬೇಕು. ನೆಕ್ಸ್ಟ್ ಆಮೇಲೆ ಮತ್ತೆ 2 ಬೇರೆ ಪೂರ್ಣಾಂಕ ತೊಗೊಂಡು ಅದ್ರ ವ್ಯತ್ಯಾಸ ಅಂದ್ರೆ ಒಂದ್ರೋಗಿ ಇನ್ನೊಂದು ಕಳೆದಾಗ ಏನು ಬರ್ಬೇಕು, ನಮಗೆ ಉತ್ತರ -10 ಬರಬೇಕು. ನೆಕ್ಸ್ಟ್ ಮೂರನೇದು ವ್ಯತ್ಯಾಸ 0 ಆಗಿರುವಂತೆ ಅಂದರೆ ಒಂದು ಪೂರ್ಣಾಂಕ ಒಳಗೆ ಇನ್ನೊಂದು ಪೂರ್ಣಾಂಕವನ್ನು ಕಳೆದಾಗ ನಮಗೆ ಉತ್ತರ ಏನು ಬರಬೇಕು, 0 ಬರಬೇಕು. ಈ ರೀತಿ ನಾವೇನು ಮಾಡಬೇಕು, 3 ಪೂರ್ಣಾಂಕಗಳ ಜೊತೆಯನ್ನು ಬರಿಬೇಕು. ಸೊ ಮೊದಲನೇದು ನೋಡೋಣ ಏನು ಬರಬೇಕು. ಈಗ ಒಂದು a ಅನ್ನೋದು ಪೂರ್ಣಾಂಕ ತೊಗೊಂಡಿವಿ, ಇನ್ನೊಂದು b ಅನ್ನೋ ಪೂರ್ಣಾಂಕ ತೊಗೊಂಡಿವಿ. ಇದ್ರ ಮೊತ್ತ ಏನಾಗಿರಬೇಕು, -7 ಆಗಿರಬೇಕು ಅಂತ ಹೇಳಿದ್ದಾರೆ. ನಾ ತೊಗೊಂಡಂಥ ನಂಬರ್ಸೇ ತೊಗೋಬೇಕು ಅನ್ನೋದೇನಿಲ್ಲ, ನಿಮಗೆ ಯಾವ್ದು ಬೇಕಾದರೂ ನಂಬರ್ ತೊಗೋಬೋದು. ಆದರೆ ಅದನ್ನು ಕೂಡಿಸಿದಾಗ ಆನ್ಸರ್ ಏನು ಬರಬೇಕು, 7 ಬರಬೇಕು. ನಾನೀಗ ಇಲ್ಲಿ ಏನು ಮಾಡ್ತೀನಿ, -10 + 3 ತೊಗೋತೇನೆ. ಎರಡು ಚಿಹ್ನೆಗಳು ಬೇರೆ ಬೇರೆ ಆಗಿರೋದ್ರಿಂದ ದೊಡ್ಡದರಲ್ಲಿ ಚಿಕ್ಕದನ್ನು ಕಳಿತೀವಿ. ದೊಡ್ಡದರಲ್ಲಿ ಚಿಕ್ಕದರಲ್ಲಿ ಕಳೆದ್ರೆ 10ರಾಗ 3 ಹೋದ್ರೆ 7, ದೊಡ್ಡರ ಚಿಹ್ನೆ ಮೈನಸ್. ಸೊ -7 ಬಂತು. ಅದಕ್ಕೆ ನಾನು a ಜಾಗದಾಗ ಏನು ತೊಗೊಂಡಿದ್ದೀನಿ, -10, b ಜಾಗದಾಗ +3. ಸೊ ಇದು ನಾನು ಮೊದಲು ತೊಗೊಂಡಂತಹ ಪೂರ್ಣಾಂಕಗಳ ಜೊತೆ. ನೆಕ್ಸ್ಟು ಎರಡನೇ ಕ್ವಶನ್ ಏನಿದೆ, ವ್ಯತ್ಯಾಸ -10 ಬರಬೇಕು. ವ್ಯತ್ಯಾಸ ಅಂದ್ರೇನು, ಒಂದು ಪೂರ್ಣಾಂಕ a ಆಗಿತ್ತು, ಇನ್ನೊಂದು ಪೂರ್ಣಾಂಕ b ಆಗಿತ್ತು. ಇವೆರಡರ ವ್ಯತ್ಯಾಸ ಏನು ಬರಬೇಕು, -10 ಬರಬೇಕು. ಹೌದಾ. ಸೊ ನಾನೇನು ಮಾಡ್ತಾಯಿದ್ದೀನಿ, ಫಸ್ಟ್ನೇದು -13 ತೊಗೋತಾ ಇದ್ದೀನಿ. ನೆಕ್ಸ್ಟ್ ಎರಡನೇದು -3 ತೊಗೋತಾ ಇದ್ದೀನಿ. ಇದು ಬರುತ್ತಾ ಇಲ್ಲ ನೋಡೋಣ. ನಮಗೆ ಆಲ್ರೆಡಿ ಪೂರ್ಣಾಂಕಗಳನ್ನು ಗುಣಾಕಾರ ಮಾಡಬೇಕಾದ್ರೆ ಏನು ಕಂಡೀಷನ್ ಗೊತ್ತಿದೆ, ++, ಎರಡು ಧನಪೂರ್ಣಾಂಕಗಳಾಗಿದ್ದಾಗ ಅದರ ಗುಣಲಬ್ಧ ಏನಾಗಿರ್ತದೆ, ಧನಪೂರ್ಣಾಂಕ ಆಗಿರ್ತದೆ. ಒಂದು ಧನಪೂರ್ಣಾಂಕ ಇನ್ನೊಂದು ಋಣಪೂರ್ಣಾಂಕ ಆಗಿತ್ತಂದ್ರೆ ಅದ್ರ ಗುಣಲಬ್ಧ ಋಣಪೂರ್ಣಾಂಕ ಆಗಿರ್ತದೆ. ಒಂದು ಋಣಪೂರ್ಣಾಂಕ ಇನ್ನೊಂದು ಧನಪೂರ್ಣಾಂಕ ಆಗಿತ್ತಂದ್ರೆ ಅದ್ರ ಗುಣಲಬ್ಧ ಋಣಪೂರ್ಣಾಂಕ ಆಗಿರ್ತದೆ. ಎರಡೂ ಋಣಪೂರ್ಣಾಂಕಗಳಾಗಿದ್ದು ಅಂದ್ರೆ ಅದರ ಗುಣಲಬ್ಧ ಧನಪೂರ್ಣಾಂಕ ಆಗಿರ್ತದೆ. ಇದು ಬೇಸಿಕ್. ಸೊ ಇಲ್ಲಿ ನೋಡಿ, ಸೊ ಈಗ -13ಕ್ಕೆ -13 ಬರೆಯೋನು. ಇಲ್ಲಿ ಮೈನಸ್ ಇಂಟು ಮೈನಸ್, ನಾಲ್ಕನೇದು ಮೈನಸ್ ಇಂಟು ಮೈನಸ್ ಏನಾಗುತ್ತೆ, +3. ಸೊ
-13 + 3 ಅದ, ಚಿಹ್ನೆಗಳು ಬೇರೆ ಬೇರೆ ಅದು. ಸೊ ಈಗೇನು ಮಾಡೋದು, ದೊಡ್ಡದರಲ್ಲಿ ಚಿಕ್ಕದನ್ನು ಕಳೆಯೋದು. 13ರಲ್ಲಿ 3 ಹೋದರೆ 10, ದೊಡ್ಡದರ ಚಿಹ್ನೆ ಮೈನಸ್. ಸೊ ನಮಗೆ -10 ಬಂತು. ಸೊ ಹಂಗಾದ್ರೆ ನಾನು ಏನು ಕನ್ಸಿಡರ್ ಮಾಡಿದ್ದೀನಿ, A = -13, B = -3. ಇವನ್ನೇ ತೊಗೋಬೇಕಂತಿಲ್ಲ, ನಿಮಗೆ ಬೇಕಾಗಿದ್ದು ಯಾವ್ದು ಬೇಕಾದರೂ ತೊಗೋಬೋದು. ಸೊ ಅದು ನಮ್ಮದು ಉತ್ತರ ಕರೆಕ್ಟಾಗಿ ಬರಬೇಕಷ್ಟೆ. ಸೊ ನೆಕ್ಸ್ಟು ಮೂರನೇದು ಏನಾಗಿರಬೇಕು, ವ್ಯತ್ಯಾಸ 0 ಆಗಿರಬೇಕು. ವ್ಯತ್ಯಾಸ ಅಂದರೆ ಮತ್ತೇನು, A - B ಅನ್ನೋದು 0ಗೆ ಸಮ ಆಗಿರಬೇಕು. ಈ ರೀತಿ ಮಾಡಬೇಕಾದ್ರೆ ನಾನಿಲ್ಲಿ ಏನು ಮಾಡ್ತೀನಿ, A ಅನ್ನೋದೊಂದು ಪೂರ್ಣಾಂಕ 7 ತೊಗೊತೀನಿ, B ಅನ್ನೋದು 7 ತೊಗೊತೀನಿ. ಆಗತ್ತಾ? ಸೊ ಎರಡು ಪೂರ್ಣಾಂಕಗಳು ಬೇರೆ ಬೇರೆ ಆಗಿರಬೇಕು ಅಂದರೆ, ಸೊ ನಾನು ಸ್ವಲ್ಪ ಸ್ಲೈಟಾಗಿ ಚೇಂಜ್ ಮಾಡ್ತೀನಿ. ಏನು ಅಂದರೆ, ಓಕೆ ನೋ ಪ್ರಾಬ್ಲಮ್, A ಅನ್ನೋದು 7 ತೊಗೊಂಡು A ಅನ್ನೋದನ್ನು -7 ತೊಗೊತೀನಿ, B ಅನ್ನೋದನ್ನು -7 ತೊಗೊಂಡ್ರೆ ಆಗುತ್ತಾ? ವ್ಯತ್ಯಾಸ ಅಂತ ಕೊಟ್ಟಿದ್ದಾರೆ, ನಮ್ಮ ಮಿಡಲ್ ಮೈನಸ್ಸೇ ಬರಬೇಕು. ಬರುತ್ತಾ ಇಲ್ಲ ನೋಡಿ. -7 ಹಾಗೆ ಇಡಿ, -× -+7 ಆಗುತ್ತೆ, = 0. -7 + 7 0 ಆಗೇ ಆಗುತ್ತೆ. ಸೊ ನಾನು ಈ ರೀತಿ ತೊಗೊಂಡಿದ್ದೀನಿ. A ಅನ್ನೋದು -7, B ಅನ್ನೋದು -7. ಓಕೆ, ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಪೋಸ್ಟ್ ಮಾಡಿ. ನನ್ನ ಕ್ಲಾಸಸ್ ಅಂಡರ್ಸ್ಟ್ಯಾಂಡ್ ಆಗ್ತಿದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಕ್ಲಾಸಸ್ ಬಗ್ಗೆ ನಿಮಗೆ ನಾನು ಹಾಕಿದ ತಕ್ಷಣ ಗೊತ್ತಾಗಬೇಕು ಅಂದರೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾನು ಯಾವಾಗ ಕ್ಲಾಸ್ ಹಾಕ್ತೀನಿ ನಿಮಗೆ ಇಮಿಡಿಯೇಟಾಗಿ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಎರಡನೇ ಕ್ವಶನ್ ಒಳಗಡೆ ಮೊದಲೇದು, ವ್ಯತ್ಯಾಸ 8 ಆಗುವಂತೆ ಒಂದು ಜೊತೆ ಋಣಪೂರ್ಣಾಂಕಗಳನ್ನು ಬರೆಯಿರಿ. ಇಲ್ಲಿ ಅವ್ರು ಮೆನ್ಷನ್ ಮಾಡಿದ್ದಾರೆ. ಏನು ಮಾಡಬೇಕು ನಾವು, ಋಣಪೂರ್ಣಾಂಕಗಳನ್ನೇ ತೊಗೋಬೇಕು. ಒಂದು ಜೊತೆ ಋಣಪೂರ್ಣಾಂಕಗಳು ಎರಡು ಏನಾಗಿರಬೇಕು, ಋಣಪೂರ್ಣಾಂಕಗಳೇ ಆಗಿರಬೇಕು. ನಮ್ಮ ವ್ಯತ್ಯಾಸ ಏನು ಬರಬೇಕು, -8 ಬರಬೇಕು. ಸೊ ಆ ರೀತಿ ಬರಬೇಕು ಅಂದರೆ ವ್ಯತ್ಯಾಸ ಅಂದರೆ A - B = ನಮಗೆ +8 ಬರಬೇಕು. ಸೊ ನಾನೇನು ಮಾಡ್ತೀನಿ, ಇಲ್ಲಿ ಋಣಪೂರ್ಣಾಂಕಗಳು A ಜಾಗದಾಗ -18 ತೊಗೊತೀನಿ, B ಜಾಗದಾಗ -10 ತೊಗೊತೀನಿ. ಆಗುತ್ತಾ ಇಲ್ಲ ನೋಡೋಣ. -18ಕ್ಕೆ -18 ಹಾಗೆ ಇಡಬೇಕು, -× -+10 ಆಯಿತು, = ನಮಗೇನು ಬರುತ್ತಿದ್ದು -8 ಬರುತ್ತೆ. ಆದರೆ ಅವ್ರು ಹೇಳಿದ್ದೇನು, -8 ಬರಬಾರ್ದು, +8 ಬರಬೇಕು. ಅದಕ್ಕೆ ಸ್ವಲ್ಪ ಚೇಂಜಸ್ ಮಾಡೋಣ. ಎರಡು ಋಣಪೂರ್ಣಾಂಕಗಳೇ ಅಂತ ಹೇಳಿದಾರೆ. ಫಸ್ಟಿಗೆ -10 ಬರಿತೀನಿ, -18 ಬರಿತೀನಿ. ಈಗ ಆಗತ್ತಿಲ್ಲ ನೋಡೋಣ. -10ಕ್ಕೆ -10, -× -+18, ಎರಡು ಚಿಹ್ನೆ ಬೇರೆ ಬೇರೆ ಆಗಿರೋದು. ದೊಡ್ಡದರಲ್ಲಿ ಚಿಕ್ಕದನ್ನು ಕಳೆಯಬೇಕು. 18ರಾಗ 10 ಹೋದರೆ 8, ದೊಡ್ಡದರ ಚಿಹ್ನೆ ಪ್ಲಸ್. ಸೊ ಆಯಿತು. ಏನು, A = ಏನು ತೊಗೋಬೇಕು, -10, B = -18. ಇವನ್ನೇ ತೊಗೋಬೇಕು ಅಂತ ನಿಯಮ ಏನೂ ಇಲ್ಲ. ನಿಮಗೆ ಬೇಕಾದಂಥದ್ದು ಋಣಪೂರ್ಣಾಂಕಗಳನ್ನು ತೊಗೋಬೋದು. ಆದರೆ ಅದ್ರ ಉತ್ತರ ಏನು ಬರಬೇಕು, 8 ಬರಬೇಕಷ್ಟೆ ವ್ಯತ್ಯಾಸ. ನೆಕ್ಸ್ಟು ಎರಡನೇದು, ಮೊತ್ತ -5 ಆಗುವಂತೆ ಒಂದು ಋಣಪೂರ್ಣಾಂಕ ಮತ್ತು ಒಂದು ಧನಪೂರ್ಣಾಂಕ. ಒಂದು ಋಣಪೂರ್ಣಾಂಕ ಇರಬೇಕು, ಒಂದು ಧನಪೂರ್ಣಾಂಕ ಆಗಿರಬೇಕು. ಆದರೆ ಮೊತ್ತ ಏನು ಬರಬೇಕು, ಅದರದ್ದು -5 ಬರಬೇಕು. ಈಗ A + B = ಏನಂತ ಬರೆಯೋಣ, ಮೊತ್ತ -5 ಆಗಬೇಕು. ಮೊತ್ತ ಅಂದರೆ ಎಡಿಷನ್ ಮಾಡಬೇಕು. -5 ಬರ್ಬೇಕು ನಮಗೆ. A ಜಾಗದಾಗ ಏನು ತೊಗೋಬೇಕು, B ಜಾಗದಾಗ ಏನು ತೊಗೋಬೇಕು ಅಂತ ನೋಡೋಣ. ಈಸಿ ಸಿಂಪಲ್. ಒಂದು ಫಸ್ಟ್ನೇದು ಋಣಪೂರ್ಣಾಂಕ ಅಂದ್ರೆ -6 ಮಾಡೋಣ. ಎರಡನೇದು ಧನಪೂರ್ಣಾಂಕ ಅಂದ್ರೆ 1 ಮಾಡೋಣ. ಎರಡು ಚಿಹ್ನೆಗಳು ಬೇರೆ ಬೇರೆ ಇದಕ್ಕೆ ದೊಡ್ಡದರ ಚಿಕ್ಕದರನ್ನು ಕಳೆದ್ರೆ 6ರಲ್ಲಿ 1 ಹೋದರೆ 5, ದೊಡ್ಡದರ ಚಿಹ್ನೆ ಮೈನಸ್. ಸೊ ನಮ್ದು ಆನ್ಸರ್ ಏನು, A = -6, B = 1. ಸೊ ನೆಕ್ಸ್ಟು ಮೂರನೇ ಕ್ವಶನ್, ವ್ಯತ್ಯಾಸ -3 ಆಗುವಂತೆ ಒಂದು ಋಣಪೂರ್ಣಾಂಕ ಮತ್ತು ಒಂದು ಧನಪೂರ್ಣಾಂಕ. ವ್ಯತ್ಯಾಸ -3 ಬರಬೇಕು. ಮೊದಲನೇದು ಋಣಪೂರ್ಣಾಂಕ, ಎರಡನೇದು ಧನಪೂರ್ಣಾಂಕಗಳನ್ನು ಬರೀಬೇಕು. ವ್ಯತ್ಯಾಸ ಅಂದರೆ ಇಲ್ಲೇನು, A - B = ಎಷ್ಟು ಬರಬೇಕು, -3 ಬರಬೇಕು. ಈ ರೀತಿ ಬರೋ ಅಂಥದ್ದಂದರೆ, ಸೊ ಮೊದಲನೇದು ಋಣಪೂರ್ಣಾಂಕ
ಮೈನಸ್ ಆಲ್ರೆಡಿ ನಮ್ಗೆ ಗೊತ್ತದ 1 + 2 3 ಅಂತ ಗೊತ್ತದ. ಅಲ್ಲ, ಮೊದಲನೇದು ಋಣಪೂರ್ಣಾಂಕ ಮೈನಸ್ ಎರಡನೇದು ಧನಪೂರ್ಣಾಂಕ. ಇಲ್ಲೇನು ಪ್ಲಸ್ ಬರ್ಕೋಬೋದು ನಾವು, ಆದರೆ ಬ್ರ್ಯಾಕೆಟ್ ಹಾಕಿರಿ. ಅಟ್ ಎ ಟೈಮ್ ಎರಡು ಸಿಂಬಾಲ್ ಒಂದೇ ಕಡೆ ಬಂದು ಅಂದರೆ ಬ್ರ್ಯಾಕೆಟ್ ಹಾಕಿದ್ರೆ ಕನ್ಫ್ಯೂಷನ್ ಇರಲ್ಲ. -1ಕ್ಕೆ -1 ಮೈನಸ್ ಇಂಟು ಪ್ಲಸ್ -2 -1 -2 ಎರಡು ಚಿಹ್ನೆ ಸೇಮ್ ಅದಾವು. ಸೇಮ್ ಚಿಹ್ನೆ ಇಡಬೇಕು, ಸಂಖ್ಯೆಗಳನ್ನು ಕೂಡಿಸ್ಬೇಕು. 2 + 1 3 ಅಂದರೆ ಎ ಜಾಗದಾಗ ಎಷ್ಟು ಬರಬೇಕು? -1 ಬರಬೇಕು. ಬಿ ಜಾಗದಾಗ 2 ಬರಬೇಕು. ಸೊ ಇದು ಒಂದು ಜೊತೆ ಪೂರ್ಣಾಂಕಗಳು ವ್ಯತ್ಯಾಸ -3 ಆಗುವಂಥ. ಓಕೆ, ಸೊ ಎಲ್ಲರಿಗೂ ತಿಳಿದದ ಅಂದ್ಕೊತೀನಿ. ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಪೋಸ್ಟ್ ಮಾಡಿ ಡೌಟನ್ನು ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡೋಣ. ಓಕೆ, ನೆಕ್ಸ್ಟ್ ಇನ್ನು 3ನೇ ಕ್ವೆಶ್ಚನ್. ಒಂದು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಅನುಕ್ರಮವಾಗಿ 3 ಸುತ್ತುಗಳಲ್ಲಿ ಎ ತಂಡವು -40 10 0 ಅಂಕಗಳನ್ನು ಮತ್ತು ಬಿ ತಂಡವು 10 0 -40 ಅಂಕಗಳನ್ನು ಗಳಿಸಿದವು. ಯಾವ ತಂಡವು ಹೆಚ್ಚು ಅಂಕವನ್ನು ಗಳಿಸಿತು? ಯಾವುದೇ ಕ್ರಮದಲ್ಲಿ ನಾವು ಪೂರ್ಣಾಂಕಗಳ ಸಂಕಲನ ಮಾಡಬಹುದೇ ಅಂತ ಹೇಳೈತಿ. ಹೌದಾ? ಸೊ ಈಗ ಮೊದಲಿಗೆ ಎ ತಂಡ ಎಷ್ಟು ಅಂಕಗಳನ್ನು ಗಳಿಸಿದ? ಎ ತಂಡ ಗಳಿಸಿರುವಂಥದ್ದು ಮೊದಲನೇ ಸುತ್ತಿನಾಗ -40 ಅಂಕ, ಎರಡನೇ ಸುತ್ತಿನಾಗ 10 ಅಂಕ, ಮೂರನೇ ಸುತ್ತಿನಲ್ಲಿ 0 ಅಂಕ. ಹೌದಾ? ಬಿ ತಂಡ ಎಷ್ಟು ಗಳಿಸದ? ಮೊದಲನೇ ಸುತ್ತಿನಲ್ಲಿ 10 ಅಂಕ, ಎರಡನೇ ಸುತ್ತಿನಲ್ಲಿ 0, ಮೂರನೇ ಸುತ್ತಿನಲ್ಲಿ 40 ಅಂಕ. ಹೌದಾ? ಸೊ ಈ ರೀತಿ ಇರಬೇಕಾದ್ರೆ ಯಾವ ತಂಡ ಹೆಚ್ಚು ಅಂಕವನ್ನು ಗಳಿಸಿತು ಅಂತೇಳಿ ಕಂಡುಹಿಡಬೇಕು ಅಂದ್ರೆ ಆಟೋಮೆಟಿಕಾಗಿ ನಾವೇನು ಮಾಡಬೇಕು? ಸಂಕಲನ ಮಾಡಬೇಕು. ಅಂದರೆ ಎಲ್ಲನೂ ಕೂಡಿಸ್ಬೇಕು. ಪ್ರತಿ ತಂಡದ್ದು ಸಪ್ರೇಟಾಗಿ 3 ಸುತ್ತಿಂದು. ಸೊ ಮೊದಲನೇ ತಂಡ ಎ ತಂಡದ್ದು ಕೂಡಿಸಿದ್ರೆ ಏನಾಗುತ್ತೆ? ಕೂಡಿಸ್ಬೇಕು ಅಂದರೆ ಇಲ್ಲೇನಿರಬೇಕು? ಪ್ಲಸ್ಸು. ಏನೂ ಇರಲಿಲ್ಲ 10 ಮುಂದೆ ಅಂತಂದ್ರೆ ನಾವು ಧನಸಂಖ್ಯೆಯನ್ನು ತೊಗೊತೀವಿ. ಸೊ ಇಲ್ಲಿ ಸೇಮ -40 0 ನಮಗೆ ಗೊತ್ತದ ಏನು ಧನಪೂರ್ಣಾಂಕನೂ ಅಲ್ಲ ಋಣಪೂರ್ಣಾಂಕನೂ ಅಲ್ಲ. ಅದಕ್ಕೆ ಯಾವುದು ಸಿಂಬಲ್ ಹಾಕಿಲ್ಲ. ಸೊ ಈಗ ಇವ್ನ 3 ಕೂಡಿಸ್ಬೇಕು ಅಂತಂದರೆ ನಾವು ಇಲ್ಲೇನಾಗುತ್ತೆ? ಚಿಹ್ನೆ ಬದಲಾವಣೆ ಅದ. ಅದಕ್ಕೆ ದೊಡ್ಡ ಸಂಖ್ಯೆ ಯಾವುದು? 40ರಲ್ಲಿ 10ನ್ನು ಕಳೆದ್ರೆ ಎಷ್ಟು ಉಳಿತದ? 30 ಉಳಿತದ. ಹೌದಾ? ಸೊ ಈ 30ಕ್ಕೆ ಚಿಹ್ನೆ ಯಾವುದು ಬರ್ತದೆ? ದೊಡ್ಡ ಸಂಖ್ಯೆಯ ಚಿಹ್ನೆ. ದೊಡ್ಡ ಸಂಖ್ಯೆಯ ಚಿಹ್ನೆ ಏನದ ನಮಗಿಲ್ಲಿ? ಮೈನಸ್ ಅದ. ಸೊ -30 -30ಕ್ಕೆ 0ಯನ್ನು ಕೂಡಿಸಿದ್ರೆ ಯಾವುದೇ ಸಂಖ್ಯೆಗೆ 0ಯನ್ನು ಕೂಡಿಸಿದ್ರೆ ನಮ್ಗೆ ಅದೇ ಸಂಖ್ಯೆ ಸಿಗುತ್ತೆ. ಅದಕ್ಕೆ -30 ಉಳಿಯುತ್ತೆ. ಸೇಮ್ ಇಲ್ಲಿನೂ ಇಲ್ಲಿ ಧನ ಋಣ ಎರಡು ಚಿಹ್ನೆಗಳಿದಾವೆ. ದೊಡ್ಡ ಸಂಖ್ಯೆ 40 ಆಗಿರೋದನ್ನು 40ರಾಗ 10 ತೆಗೆದ್ರೆ 30, ದೊಡ್ಡ ಸಂಖ್ಯೆಯ ಚಿಹ್ನೆ ಮೈನಸ್. ಸೊ ಅಂದ್ರೆ ನಮಗೇನು ಸಿಕ್ತು? ಎ ತಂಡ ಗಳಿಸಿದ ಅಷ್ಟು ಅಂಕಗಳು ಸಿಕ್ತು. ಹೌದಾ? 3 ಸುತ್ತು ಮುಗಿದಾದ್ಮೇಲೆ ಎ ತಂಡ ಗಳಿಸಿದ್ದೆಷ್ಟು? -30. ಬಿ ತಂಡ ಗಳಿಸಿದಷ್ಟು? -30. ಅಂದರೆ ಎರಡೂ ಏನಾಗ್ಯದ? ಸಮನಾದ ಅಂಕಗಳನ್ನು ಗಳಿಸಿದೆ. ಅಂದರೆ ಯಾವ ತಂಡನೂ ಹೆಚ್ಚಿಗೂ ಇಲ್ಲ, ಯಾವ ತಂಡ ಕಡಿಮೆ ಅಂಕನೂ ಗಳಿಸಿಲ್ಲ. ಎರಡೂ ತಂಡಗಳು ಸಮನಾಗಿ ಅಂಕಗಳನ್ನು ಗಳಿಸಿದೆ. ಹೌದಾ? ಆಮೇಲೆ ಲಾಸ್ಟ್ ಇನ್ನೊಂದು ಕ್ವೆಶ್ಚನ್ ಕೇಳಿದಾರೆ. ಯಾವುದೇ ಕ್ರಮದಲ್ಲಿ ನಾವು ಪೂರ್ಣಾಂಕಗಳ ಸಂಕಲನ ಮಾಡಬಹುದೇ? ಹೌದು, ಯಾವುದೇ ಕ್ರಮದಾಗೂ ಮಾಡ್ಬೋದು. ಫಸ್ಟ್ ಇವೆರಡನ್ನೂ ಕೂಡಿಸಿ ಆಮೇಲೆ ಇದನ್ನು ಕೂಡಿಸ್ಬೋದು, ಅಥವಾ ಫಸ್ಟಿಗೆ ಇವೆರಡನ್ನೂ ಕೂಡಿಸಿ ಇದನ್ನು ಕೂಡಿಸಿದ್ರು ನಮಗೆ ಸೇಮ್ ಆನ್ಸರೇ ಬರುತ್ತೆ. ಸೊ ಅದೇ ರೀತಿ ಫಸ್ಟ್ ಇವೆರಡನ್ನು ಕೂಡಿಸಿ ಆಮೇಲೆ ಇದ್ರ ಜೊತೆ ಇದನ್ನು ಕೂಡಿಸಿದ್ರು ಅಷ್ಟೇ ಆನ್ಸರ್ ಬರುತ್ತೆ. ಸೊ ಅದಕ್ಕೆ ನಾವು ಪೂರ್ಣಾಂಕಗಳ ಸಂಕಲನವನ್ನು ಯಾವುದೇ ಕ್ರಮದಲ್ಲಿ ಮಾಡಿದರೂ ನಮಗೆ ಉತ್ತರ ಸೇಮ್ ಬರೋದ್ರಿಂದ ಯಾವುದೇ ಕ್ರಮದಾಗ ಬೇಕಾದರೂ ಮಾಡ್ಬೋದು. ಸೊ ಇಲ್ಲಿಗೆ ಆಲ್ರೆಡಿ 1.1 ಅಭ್ಯಾಸದ್ದು ಇನ್ನೊಂದು ಕ್ವೆಶ್ಚನ್ ಇತ್ತು, ಅದನ್ನು ಆಲ್ರೆಡಿ ಹಾಕಿದ್ದೀನಿ. ಸೊ ಇಲ್ಲಿಗೆ ಅಭ್ಯಾಸ 1.1 ಯಾವುದು? ಪೂರ್ಣಾಂಕಗಳು. 7ನೇ ತರಗತಿಯ ಪೂರ್ಣಾಂಕಗಳು ಅಭ್ಯಾಸ 1.1 ಎಲ್ಲ ಪ್ರಶ್ನೆಗಳು ಮುಕ್ತಾಯ ಆದು. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಪೋಸ್ಟ್ ಮಾಡಿ ಸಾಲ್ವ್ ಮಾಡೋಣ. ಎಲ್ಲರೂ ಚೆನ್ನಾಗಿ ಓದ್ರಿ. ಆಲ್ ದ ಬೆಸ್ಟ್.